ನಮಸ್ಕಾರ ವೀಕ್ಷಕರೇ, ಎನ್ಕೆ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ. ಬೈಲಹೊಂಗಲ ನಗರದ ಹೊಸೂರು ರಸ್ತೆಯಲ್ಲಿರುವ ಬಗಳಾಂಬಾ ದೇವಿ ಜಾತ್ರಾ ಮಹೋತ್ಸವ ಹಾಗೂ ಮಂಗಲ ಕಾರ್ಯಾಲಯ ಪರಮ ಪೂಜ್ಯ ಡಾಕ್ಟರ್ ವೇದಮೂರ್ತಿ ಈರಯ್ಯ ಸ್ವಾಮಿಗಳು ಹಿರೇಮಠ ಇವರ ನೇತೃತ್ವದಲ್ಲಿ ಹಾಗೂ ವಿವಿಧ ಮಠಾಧೀಶರಿಂದ ಸೋಮವಾರ ದಿನಾಂಕ 13/4/2026 ಉದ್ಘಾಟನೆ ನೆರವೇರಿತು. ಅಷ್ಟೇ ಅಲ್ಲದೆ ಸಕಲ ವಾದ್ಯಗಳಿಂದ ಬೈಲಹೊಂಗಲದ ಕೊಂಬಿಗುಡಿಯಿಂದ ಹೊಸೂರು ರೋಡ್ನಲ್ಲಿರುವ ಬಗಳಾಂಬಾ ದೇವಿ ದೇವಸ್ಥಾನದವರೆಗೆ ತಾಯಂದಿರಿಂದ ಕುಂಭಮೇಳ ಹಾಗೂ ಸಕಲ ವಾದ್ಯ ಮೇಳಗಳೊಂದಿಗೆ ವಿವಿಧ ಮಠಾಧೀಶರಾದ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಪ್ರಭು ನೀಲಕಂಠ ಮಹಾಸ್ವಾಮಿಗಳು, ಶ್ರೀ 3000 ಮಠ ಬೈಲಹೊಂಗಲ, ಡಾಕ್ಟರ್ ಶ್ರೀ ವೇದಮೂರ್ತಿ ವೀರಯ್ಯ ಮಹಾಸ್ವಾಮಿಗಳು, ಶಟಸ್ಥಳ ಬ್ರಹ್ಮಿ ರಾಯಚೋಟೀಶ್ವರ ಶಿವಾಚಾರ್ಯರು ಶಿಂಗಹಳ್ಳಿ, ರಾಜಯೋಗಿನಿ ಬಿಕೆ ಪ್ರಭಾ ಅಕ್ಕನವರು, ಸಂಚಾಲಕರು ಬ್ರಹ್ಮಕುಮಾರಿ ವೇದಮೂರ್ತಿ ಮಹಾಂತಯ್ಯ ಶಾಸ್ತ್ರಿಗಳು, ಆರಾಧ್ಯ ಮಠ ಬೈಲಹೊಂಗಲ, ಶ್ರೀ ನಾನಾ ಸಾಹೇಬ್ ಪಾಟೀಲ ನಿರ್ದೇಶಕರು ಡಿಸಿಸಿ ಬ್ಯಾಂಕ್ ಬೆಳಗಾವಿ, ಶ್ರೀ ಜಿಬಿ ಗಿರಿಜಣ್ಣವರ ಅಧ್ಯಕ್ಷರು ಗಾಣಿಗ ಸಮಾಜ ಬೈಲಹೊಂಗಲ, ಶ್ರೀ RF ಇಂಚಲ ಪ್ರಿನ್ಸಿಪಾಲರು ಅಥಣಿ ಇವರೆಲ್ಲರೂ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಹೌದಲ್ಲ, ಊರಿಗೆ ಮಾರಾಗಿದ್ದ ಭೂಮಿಗೆ ಮಾರಾಗಿದ್ದ ಅಂತ ಇರ್ತೀವಿ. ಇದಕ್ಕ ಸ್ವರ್ಗ ನರಕ ಅನ್ನುವಂಥದ್ದು ನಾವು ಎಣಿಕೆ ಮಾಡ್ಕೋತಿರ್ತೀವಿ. ಆದ್ರ ಭಗವಂತ ಹೀಗೆ ಎಣಿಕೆ ಮಾಡೋದಲ್ಲ. ಅವ ಹ್ಯಾಂಗ ಎಣಿಕೆ ಮಾಡ್ತಾನಂತಂದ್ರ, ನಿನ್ನನ್ನ ಖಾಲಿ ಕಳಿಸಿದ್ನಿ, ನೀನು ಬರ್ಬೇಕಾದ್ರೆ ಏನು ತಗೊಂಡು ಬರ್ಬೇಕು ಅಂತಂದ್ರ 84 ಲಕ್ಷ ಜೀವರಾಶಿ ಒಳಗೆ ಕೊನೆಯ ಜೀವವಾಗಿ ನಿನ್ನನ್ನ ಹುಟ್ಟಿಸಿದೀನಿ. ಇದ ಜನ್ಮನ ನಿನ್ನ ಕಡೆ ಆಗಬೇಕು ಅನ್ನುವಂಥದ್ದಕ್ಕೆ ನಿನ್ನ ಕಳಿಸ್ತೀನಿ. ಹಂಗಾದ್ರೆ ನೀ ಖಾಲಿ ಯಾಕೆ ಬರ್ತಿ? ನೀ ಏನಾದ್ರೂ ಮಾತು ಹೊಳೆ ಖಾಲಿ ಬಂದಿ ಅಂತಂದ್ರ ಮಾತು 1ನೇ ಜೀವಿಯಾಗಿ ಮಾತು ನಿನ್ನ ಹುಟ್ಟಿಸ್ತೀನಿ. ಮಾತು 84 ಲಕ್ಷ ಜೀವರಾಶಿಯಾಗಿ ಒಟ್ಟೆ ಮಾತು ಹೊಳೆ ನೀ ಹ್ಯಾಂಗರಾಗಬೇಕು ಅಂತಂದ್ರ ಮಾತು ಇದನ್ನು ಸೋಸ್ಕೊಂತನ ಬರ್ಬೇಕು ನೀ ಅಂತ ತಿಳ್ಕೊಂಡು ಮಾತು ಹೊಳೆ ಕಳಿಸ್ತಾನ. ಹಂಗ ಆಗಬಾರದು ಅಂತಂದ್ರ ಗುರು ದೇವರು ಈ ಎಲ್ಲವುಗಳನ್ನು ಸೃಷ್ಟಿ ಮಾಡಿ ಇದರಿಂದ ಒಂದಿಷ್ಟು ಪುಣ್ಯದ ಗಂಟನ್ನ ಕಟ್ಟಿಸ್ಕೊಂಡು ಇದಕ್ಕೆ ಮುಕ್ತಿ ಕೊಡಬೇಕಂತ ತಿಳ್ಕೊಂಡು ಒಂದು ಜ್ಞಾನ ಒಂದು ಪುಣ್ಯ ಇವು ಎರಡನ್ನೂ ಕಟ್ಕೊಂಡು ಹೋಗ್ಬೇಕಂತ ತಿಳ್ಕೊಂಡು ಇಂತಹ ಸಾಂಸ್ಕೃತಿಕವಾಗಿರುವಂತಹ ಸುಂದರ ಮೂರ್ತಿಗಳನ್ನ, ಗುಡಿಗಳನ್ನ, ಇಂತಹ ಗುರುಗಳನ್ನ ನಮಗೆಲ್ಲ ಸೃಷ್ಟಿ ಮಾಡಿಕೊಟ್ಟಾನ ಅನ್ನುವಂತಹದನ್ನ ನಾವು ಇವತ್ತು ತಿಳ್ಕೊಳ್ಬೇಕು. ಇಷ್ಟ ಆಧ್ಯಾತ್ಮದ ಒಂದು ಚಿಂತನ. ಇದಕ್ಕ ನಾವೆಲ್ಲರೂ ಕೂಡ